ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸಮಸ್ತ ವೀಕ್ಷಕರಿಗೆ ಅನಂತ ಅನಂತ ನಮಸ್ಕಾರಗಳು. ವೀಕ್ಷಕರೇ, ಯುಗಾದಿ ಹಬ್ಬದ ಹಾಗೂ ನೂತನ ಸಂವತ್ಸರ ಶ್ರೀ ಕ್ರೋಧಿ ನಾಮ ಸಂವತ್ಸರದ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಆ ಭಗವಂತನ ಅನುಗ್ರಹದಿಂದ ಧನಧಾನ್ಯ ಸಂಪತ್ತು ಸಕಲಷ್ಟು ಐಶ್ವರ್ಯವು ಕೂಡ ನಿಮ್ಮೆಲ್ಲರಿಗೂ ಪ್ರಾಪ್ತಿಯಾಗಲಿ. ಹಾಗಿದ್ದರೆ ನಾವು ಈ ವರ್ಷ ಮಿಥುನ ರಾಶಿಯ ಫಲಾಫಲಗಳನ್ನು ನೋಡೋಣ. ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಪಕ್ಕದಲ್ಲಿರತಕ್ಕಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿದ್ರೆ ಆಲ್ ಅಂತ ನಿಮಗೆ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ. ನಾವು ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳು ನಿಮಗೆ ತಲುಪೋದಕ್ಕೆ ಸಾಧ್ಯವಾಗುತ್ತೆ. ಹಾಗಿದ್ದರೆ ಈ ಒಂದು ಮಿಥುನ ರಾಶಿಯವರೆಗೆ ಏಪ್ರಿಲ್ ಅಂತ್ಯದವರೆಗೆ ಗುರುವು ಶುಭದಾಯಕನಾಗಿರ್ತಾನೆ. ಏಪ್ರಿಲ್ ಕೊನೆಯವರೆಗೆ ಶುಭದಾಯಕನಾಗಿರ್ತಾನೆ. ವಿವಾಹ ಕಾರ್ಯಗಳು, ಮನೆಯ ಶುಭ ಫಲಗಳು ಸಿಗಲಿದೆ. ಹಾಗೆ ವಿದ್ಯಾಭ್ಯಾಸದಲ್ಲಿ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲೂ ಕೂಡ ಸಾಮಾಜಿಕವಾದ ಸ್ಥಾನಮಾನದಲ್ಲೂ ಕೂಡ ಉತ್ತಮವಾದ ಗೌರವ ನಿಮಗೆ ಪ್ರಾಪ್ತಿಯಾಗಲಿದೆ. ಪ್ರಾರಂಭದಲ್ಲಿ ಶುಭ ಫಲಗಳೇ ಕಾಣ್ತಾ ಇರ್ತವೆ. ಆದರೆ ಮೇ 1ರಿಂದ ಗುರುವು ನಿಮ್ಮ ರಾಶಿಯಲ್ಲಿ ವ್ಯಯಭಾವಕ್ಕೆ ಬರುವುದರಿಂದ, ವ್ಯಯಸ್ಥಾನಕ್ಕೆ ಬರುವುದರಿಂದ ಗುರು ಅನುಗ್ರಹವಿಲ್ಲ. ಶುಭ ಕಾರ್ಯಗಳಿಗೆ ಮಂಗಳ ಕಾರ್ಯಗಳಿಗೆ ಅನುಕೂಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತ ಹೇಳ್ತಾ ಇದ್ದೇವೆ. ಹಾಗಿದ್ರೆ ಅದಕ್ಕೇನು ಬದಲಾವಣೆ ಮಾಡಿಕೊಳ್ಬೇಕು? ವಿಶೇಷವಾಗಿ ಗುರುಗಳ ಆರಾಧನೆ, ಗುರುಗಳ ಪಾದ ಪೂಜೆಗಳನ್ನು ಮಾಡಿಕೊಳ್ಳೋದ್ರಿಂದ ಈ ಥರದ ಒಂದಿಷ್ಟು ಸಮಸ್ಯೆಗಳು ನಿವಾರಣೆ ಆಗಲಿದೆ. ಗುರುವಿನ ಅನುಗ್ರಹ ಬೇಕು ಅಂತ ಗುರುವಿನ ಸ್ತೋತ್ರಾದಿಗಳನ್ನು ಪಾರಾಯಣ ಮಾಡ್ತಕ್ಕಂಥದ್ದು, ಗುರುಗಳ ದರ್ಶನ ಹೇಳಿದ ಹಾಗೆ ಪಾದಪೂಜೆಗಳನ್ನ ಮಾಡ್ಕೊಳ್ಳಿ, ಗುರುಗಳ ಅನುಗ್ರಹ ಪಡೆದುಕೊಡಿ. ಜೊತೆಗೆ ನಿಮಗೆ ಸ್ಥಳ ಬದಲಾವಣೆ ಆಗುತ್ತೆ. ವಿದೇಶದಲ್ಲಿ ವಾಸ್ತವ್ಯ ಮಾಡ್ತಕ್ಕಂತಹ ಸಂಭವ ಬರಬಹುದು. ಶತ್ರುಗಳ ಭಯ, ಆಸ್ತಿಗೆ ಸಂಬಂಧಪಟ್ಟಂತೆ ಅಥವಾ ಏನಾದರೂ ಹಿತಶತ್ರುಗಳು ಅಂತ ಹೇಳ್ತೀವಿ, ಅಥವಾ ಶತ್ರುಗಳು ಯಾವುದೇ ಒಂದು ಕಾರಣದಿಂದ ಶತ್ರುಗಳಾಗಬಹುದು. ನಿಮ್ಮಲ್ಲೇ ಕೂಡ ಜಗಳಗಳಾಗಬಹುದು, ಮನಸ್ತಾಪಗಳಾಗಬಹುದು. ಏನಾದರೂ ನೀವು ಯಾರಿಗಾರು ಕೊಡಬೇಕು ಅನ್ನತಕ್ಕಂಥ ಬೇರೆಯವರ ಋಣದಲ್ಲಿ ನೀವಿದ್ದರೆ ಅದನ್ನು ಕೊಟ್ಟು ತೀರಿಸ್ಕೊಳ್ಳೋದು ಬಹಳ ಮುಖ್ಯ. ಹಾಗಾಗಿ ಈ ಒಂದಿಷ್ಟು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಶತ್ರುಗಳ ಭಯ ಇಲ್ಲದಂತೆ ಬದುಕಿ. ಏನಾದರೂ ಆಸ್ತಿ, ಕೋರ್ಟು ಕಚೇರಿಗೆ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರಗಳಿದ್ದರೆ ಈ ವರ್ಷ ಅದನ್ನು ಹಾಕೋಕ್ಕೆ ಹೋಗಬೇಡಿ ಕೋರ್ಟಿಗೆ. ಮುಂದಿನ ದಿನಗಳಲ್ಲಿ ಬದಲಾವಣೆ ಬಂದಾಗ ನಿಮ್ಮ ವೈಯಕ್ತಿಕ ಜಾತಕವನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿಕೊಂಡು ಉತ್ತಮವಾದ ಒಂದು ದಶಾಭುಕ್ತಿಗಳು ಅಥವಾ ಬೇರೆ ಯಾವುದಾದೊಂದು ಫಲಗಳನ್ನು ಗಮನಕ್ಕೆ ತಗೊಂಡು ಹಾಕುವುದು ಬಹಳ ಮುಖ್ಯ. ನಿಮಗೆ ಕುಟುಂಬದಲ್ಲಿ ಅನಾರೋಗ್ಯದ ವಾತಾವರಣ ಇರುತ್ತೆ. ಆ ಒಂದು ಅನಾರೋಗ್ಯದ ವಾತಾವರಣದಿಂದ ಮನಸ್ಸಿಗೆ ಬಹಳ ನೋವಾಗುತ್ತೆ ಅಂತ ಹೇಳ್ತಾ ಇದ್ದೇವೆ, ಅದು ಸಹಜ. ಹಾಗಾಗಿ ಆ ಒಂದು ಅನಾರೋಗ್ಯದ ಸಮಸ್ಯೆ ಬರದೇ ಇರಲಿ ಅಂತ ಶಿವನನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಮಹಾವಿಷ್ಣುವಿನ ಆರಾಧನೆ, ಧನ್ವಂತರಿ ಮಹಾವಿಷ್ಣುವನ್ನು ಒಂದು ಪ್ರಾರ್ಥನೆ, ಪೂಜೆ, ಜಪ ಹೋಮಾದಿಗಳನ್ನು ಮಾಡಿಸ್ಕೊಳ್ಳುವಂಥದ್ದು ಕುಟುಂಬದಲ್ಲಿ ಎಲ್ಲರ ಕುಟುಂಬದ ಸದಸ್ಯರ ಪರವಾಗಿ ಬಹಳ ಅವಶ್ಯಕತೆ ಇರುತ್ತೆ. ನಿಮಗೆ ಜೂನ್ 1ರಿಂದ ಜುಲೈ 11ರ ತನಕ ಉದ್ಯೋಗದಲ್ಲಿ ಯಶಸ್ಸು ಅಭಿವೃದ್ಧಿಯನ್ನು ಕಾಣಬಹುದು. ಕೃಷಿ ಭೂಮಿ ಏನಾದರೂ ನಿಮಗೆ ಇದ್ದರೆ ಅತ್ಯುತ್ತಮವಾದ ಫಲಗಳನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಹೋಟೆಲ್ ಅಥವಾ ಕ್ರೀಡೆ, ಒಂದು ಸಾಮಾಜಿಕವಾದಂತಹ ಕೆಲಸ, ಚಿತ್ರರಂಗದಲ್ಲಿ ನಿಮ್ಮ ಕಾರ್ಯವಾಗಿದ್ದರೆ ಅಲ್ಲೂ ಕೂಡ ಯಶಸ್ಸು, ಕೀರ್ತಿಯನ್ನು ಪಡೀತೀರಾ. ಸೆಪ್ಟೆಂಬರ್ 17ರಿಂದ ನವೆಂಬರ್ 16ರ ತನಕ ಮಕ್ಕಳ ವಿಚಾರದಲ್ಲಿ ಬಹಳವಾಗಿ ಚಿಂತೆ ಮಾಡ್ತಾ ಇರ್ತೀರಾ. ಆ ಚಿಂತೆಯನ್ನು ಪರಿಹಾರ ಮಾಡಲಿಕ್ಕೆ ಮಕ್ಕಳಿಗೆ ಏನಾದರೂ ಸಮಸ್ಯೆ ಬಂದರೆ, ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಬಂದರೆ, ಮೂಲಾ ನಕ್ಷತ್ರದಂದು ಸರಸ್ವತಿ ಅಮ್ಮನವರಿಗೆ ಒಂದು ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಸರಸ್ವತಿ ದೇವರಿಗೆ ಬಿಳಿಯ ಹೂವನ್ನು ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಸಮಸ್ಯೆಗಳು ನಿವಾರಣೆ ಆಗಲಿದೆ ಎಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಮಾಜಿಕ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗುತ್ತೆ. ಸ್ತ್ರೀಯರಿಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಬರಬಹುದು. ಏನಾದರೂ ನೀವು ಸಂತಾನಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಅಲ್ಲೂ ಕೂಡ ಒಂದಿಷ್ಟು ಸಮಸ್ಯೆಗಳಾಗುತ್ತೆ. 2 ತಿಂಗಳ 3 ತಿಂಗಳ ಏನಾದರೂ ಆ ಒಂದು ಕ್ಯಾರಿ ಮಾಡೋದ ಮೇಲೆ ಏನಾದರೂ ಸಮಸ್ಯೆಗಳು ಬರಬಹುದು. ಅದರ ಕಡೆಗೆ ಸ್ವಲ್ಪ ಗಮನವನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಈ ಒಂದು ಹೃದಯಕ್ಕೆ ಸಮಸ್ಯೆಗಳು ಬರಬಹುದು, ಅಶಾಂತಿ ಉಂಟಾಗಬಹುದು. ಈ ಸಮಸ್ಯೆಯ ನಿವಾರಣೆಗೆ ವಿಶೇಷವಾಗಿ ದುರ್ಗಾ ಸಪ್ತಶತಿ ಪಾರಾಯಣ ಹಾಗೆ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮನೆಯಲ್ಲಿ ನೀವು ಮಾಡಿಕೊಳ್ಳೋದ್ರಿಂದ, ಅದನ್ನು ಕೇಳೋದ್ರಿಂದ, ಹೇಳೋದ್ರಿಂದ ಕೂಡ ನಿಮಗೆ ಉತ್ತಮವಾದ ಫಲಗಳು ಪ್ರಾಪ್ತಿಯಾಗಲಿದೆ. ನಿಮ್ಮ ಸಮಾಧಾನದ ಅವಶ್ಯಕತೆ ಇರುತ್ತೆ. ಯಾವುದಕ್ಕೂ ಕೂಡ ಒಂದೇ ಸಲ ಮಾತಾಡೋಕ್ಕೆ ಹೋಗಬೇಡಿ. ಪರಿಸ್ಥಿತಿಯನ್ನು ನೋಡದೆ ಮಾತಾಡೋದು ಬಹಳ ತಪ್ಪು ಅಂತ ನನ್ನ ಅಭಿಪ್ರಾಯವಾಗಿರುತ್ತೆ. ಹಾಗಾಗಿ ಆ ಒಂದು ಸಂದರ್ಭವನ್ನು ತಿಳಿದು ನೀವು ಮಾತನಾಡಿದರೆ ಬರತಕ್ಕಂತಹ ಸಮಸ್ಯೆಗಳನ್ನು, ಹಾಗೆ ಏನಾದರೂ ತೊಂದರೆಗಳಿದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಆಗಸ್ಟ್ 26ರಿಂದ ವರ್ಷದ ಅಂತ್ಯದವರೆಗೂ ಕೂಡ ದ್ವಿತೀಯ ಭಾವದಲ್ಲಿ ಸಂಚರಿಸ್ತಕ್ಕಂತಹ ಕುಜ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸ್ತಾನೆ. ಹಾಗಾಗಿ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ಯಾರ ಜೊತೆ ಮಾತನಾಡಬೇಕಾದರೂ ಕೂಡ ಕುಟುಂಬದಲ್ಲೂ ಕೂಡ ಗಂಡ ಹೆಂಡತಿ ಮಧ್ಯೆ ಯಾವುದೇ ಥರದ
ಜಗಳಗಳಾಗಬಾರ್ದು. ಹಾಗೆ ಕುಟುಂಬದ ಸದಸ್ಯರ ಮಧ್ಯೆ ಮಾಡ್ತಕ್ಕಂಥ ಉದ್ಯೋಗದಲ್ಲೂ ಕೂಡ ಮಕ್ಕಳ ಮೇಲೂ ಕೂಡ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ತಾಳ್ಮೆಯನ್ನು ಈ ತಾಳ್ಮೆಯು ನಿಮಗೆ ಬಹಳ ಅವಶ್ಯಕತೆ ಆಗಿರುತ್ತೆ. ಹಾಗಾಗಿ ಆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿ ಈ ವರ್ಷದಲ್ಲಿ ನಿಮ್ಮ ಕೈಲಿ ಏನು ಸಾಧ್ಯ ಇದೆ ಅದಷ್ಟೇ ಮಾಡಿ. ಬೇರೆಯವ್ರ ಮಾತು ಕೇಳಿಕೊಂಡು ಇನ್ನೇನೋ ತೊಗೋಬೇಕು, ಇನ್ನೇನೋ ಸೈಟ್ ಮಾಡಬೇಕು, ಮನೆ ಮಾಡಬೇಕು ಅನ್ನೋಂತಹ ಒಂದು ದಾರಿಗೆ ಹೋಗ್ಬೇಡಿ. ನಿಮ್ಮ ಕೈಲಿ ಸಾಧ್ಯ ಇದ್ದರೆ ಮಾತ್ರ ಕಾಲಿಡಿ, ಆಗಿಲ್ಲ ಅಂದರೆ ಬಿಟ್ಬಿಡಿ. ನಿಮಗೆ ಈ ವರ್ಷದ ಮಿಶ್ರ ಫಲಗಳಿದೆ, ಶುಭ ಫಲವೂ ಇದೆ, ಅಶುಭ ಫಲವೂ ಇದೆ. ಹಾಗಾಗಿ ಹೇಳಿರ್ತಕ್ಕಂತಹ ಆಚರಣೆಯನ್ನು ಮಾಡಿ ಆ ಭಗವಂತನ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಲಿ, ಶುಭವಾಗಲಿ.